ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇಂದು ವಿಜಯಪುರ ವಾರ್ಡ್ ನಂಬರ್ 05 ಆದರ್ಶ ನಗರ ಎಕ್ಸಲೆಂಟಾ ಶಾಲೆಯ ಹತ್ತಿರ ಒಳಚರಂಡಿ ಬ್ಲಾಕ್ ಆಗಿ ನೀರು ಹರಿಯುತ್ತಿದೆ. ಆದರೂ ಕೂಡ ವಾರ್ಡ್ ನಂಬರ್ 5 ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮಹಾನಗರ ಪಾಲಿಕೆ ಕಮಿಷನರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಸುತ್ತಮುತ್ತಲೂ ಶಾಲಾ ಕಾಲೇಜುಗಳಿವೆ. ಮಕ್ಕಳ ಮೇಲೆ ವಾಯುಮಾಲಿನ್ಯ ಪ್ರಭಾವ ಬೀರಿ ಮಕ್ಕಳ ಆರೋಗ್ಯ ಹಾಳಾಗುತ್ತದೆ. ಸುತ್ತಲೂ ನಿವಾಸಿಗಳು ತಮ್ಮ ಮನೆ ಮುಂದೆ ಗಬ್ಬಾದ ವಾಸನೆಯಿಂದ ಬೇಸತ್ತು ಹೋಗಿದ್ದಾರೆ. ಜನಪ್ರತಿನಿಧಿಗಳು ಜನಪ್ರತಿಯಾಗಿ ಜನಸೇವೆ ಮಾಡುವುದು ಮರೆತು ಬಿಟ್ಟಿದ್ದಾರೆ. ಮತ್ತು ನಗರ ಶಾಸಕರಾದ ಯತ್ನಾಳ್ ಅವರು ಬರೀ ಭಾಷಣದಲ್ಲಿ ಸ್ಮಾರ್ಟ್ ಸಿಟಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ನಮ್ಮ ನಗರದ ಪರಿಸ್ಥಿತಿ ಈ ರೀತಿ ಇದೆ ಎಂದು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಭೂಗೇಶ್ ಸೋಲಾಪುರ ಆರೋಪಿಸಿದರು. ಮತ್ತು ನಾಳೆ 1 ದಿನದ ಗಡುವು ನೀಡಿದ್ದೇವೆ, ಪರಿಹಾರ ಮಾಡಿಕೊಟ್ರೂ ಸರಿಯಿಲ್ಲ ಅಂದ್ರಿ ನಾಳೆ ರೋಡ ಬಂದ ಮಾಡಿ ಹೋರಾಟ ಮಾಡುವುದಾಗಿ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಭೂಗೇಶ್ ಸೋಲಾಪುರ ಎಚ್ಚರಿಕೆ ನೀಡಿದರು. ಈ ಸಮಯದಲ್ಲಿ ನಮ್ಮ ಪ್ರತಿನಿಧಿ ಜ್ಯೋತಿ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಭೂಗೇಶ್ ಸೋಲಾಪುರ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಎಂದು ನೋಡೋಣ ಬನ್ನಿ. ಸ್ವಾಗತ. ನಾನು ಆಸಿಫ್ ತಳಿ. ಇವತ್ತು ವಾರ್ಡ್ ನಂಬರ್ 5ರಲ್ಲಿ ಏನು ಸಮಸ್ಯೆಗಳು ಆಗ್ತಾ ಇದಾವಪ್ಪ ಅಂದರೆ, ಸಾಕಷ್ಟು ಬಾರಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಅಂತ ಭೂಪೇಶಣ್ಣ ಸೋಲಾಪುರ ಅವರು ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ ಮನವಿ ಕೊಟ್ಟರು ಕೂಡ 2 ದಿವಸದಿಂದ ಅವರು ಮನವಿ ಕೊಟ್ಟರು ಕೂಡ ಅಧಿಕಾರಿಗಳಿಗೆ ಕರೆ ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪಂದನೆಗಳು ಕೊಡ್ತಾ ಇಲ್ಲ. ಒಂದು ಉಡಾಫೆ ಉತ್ತರಗಳು ಕೊಡೋದ್ರ ಮೂಲಕ ಅವರು ಮಾಡುವಂಥ ಹೋರಾಟಕ್ಕೆ ಒಂದು ಹಲ್ತಿಕ್ಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ವಾರ್ಡಿನ ಮೇಯರ್ ಮತ್ತು ಸದಸ್ಯರಾದಂಥ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅವ್ರಿಗೂ ಕೂಡ ಫೋನ್ ಮುಖಾಂತರ ಸಂಭಾವನೆ ಮುಖಾಂತರ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ಈ ಸಿಚುವೇಶನ್ ಬಗ್ಗೆ ಅವ್ರು ತಲೆ ಕೆಡಿಸೋತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಸ್ಕೂಲ್ಗಳಿದ್ದಾವೆ, ಎಕ್ಸಲೆಂಟ್ ಸ್ಕೂಲ್ ಇದೆ, ಸಾಕಷ್ಟು ಕೂಡ ಇಲ್ಲಿ ನಿವಾಸಿಗಳಿದ್ದಾರೆ. ಇಂಥ ಒಂದು ಏರಿಯಾದಲ್ಲಿ ಈ ರೀತಿಯಾದಂಥ ಒಂದು ಪ್ರಕರಣ ಇದು ಆಗಿದೆ ಅಂದಮೇಲೆ ಇದಕ್ಕೆ ಯಾವುದೇ ರೀತಿ ತಲೆ ಕೆಡಿಸೋತಾ ಇಲ್ಲ ಅಂದಮೇಲೆ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದು ಖುದ್ದಾಗಿ ಮಾತನಾಡೋಕ್ಕೆ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಭೂಪೇಶ್ ಅಣ್ಣ ಅವರು ಇದ್ದಾರೆ. ಅವ್ರಿಗೆ ಕೂಡ ಈ ಸಿಚುವೇಶನ್ ಬಗ್ಗೆ ಮಾತನಾಡೋಕ್ಕೆ ಅವರೇ ಖುದ್ದಾಗಿ ಮಾತಾಡ್ತಾರೆ. ಸರ್ ನಮಸ್ಕಾರ. ಇದು ಡ್ರೈನೇಜ್ ಸಮಸ್ಯೆ ಇದು ಇವತ್ತು ನಿನ್ನಿದಲ್ಲ, ಇದು ಸುಮಾರು 6 ತಿಂಗಳ ಸಮಸ್ಯೆ ಆಗ್ತಾನೆ ಇದೆ. ಇದಕ್ಕೂ ಮುಂಚೆ 2 ಸಲ ಆಗಿತ್ತು. ಅವಾಗೂ ನಾನೇ ಇದು ಮುಂದಾಳು ತಗೊಂಡು ಕಾರ್ಪೊರೇಷನ್ ಕಮಿಷನರ್ ಕಡೆಯಿಂದ ನಾನು ಇದು ಮಾಡಿಸಿದ್ದೆ. ಇದು ಪದೇ ಆಗ್ತಾ ಇರೋದ್ರಿಂದ ಇದು ಸಮಸ್ಯೆ ಇದು ರಿಪೀಟ್ ಆಗ್ತಾ ಇದೆ. ಹೀಗಾಗಿ ಇದು ಮತ್ತೆ ಈಗ ಶುರುವಾಗಿ 1 ವಾರ ಆಯಿತು. ಸೊ 1 ವಾರದಲ್ಲಿ ನಾನು ಡೈರೆಕ್ಟ್ ಈ ವಾರ್ಡ್ ನಂಬರ್ 5 ಬೇರೆ ಯಾರ್ದು ಅಲ್ಲ, ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಅವ್ರು ಕಾರ್ಪೊರೇಟರ್ ಇದ್ದಾರೆ. ಇಲ್ಲಿ ನಮ್ಮ ಕರಡಿ ಅವರು ಈ ವಾರ್ಡಿನ ಕಾರ್ಪೊರೇಟ್ರು, ಅವರೇ ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಕೂಡ. ಸೊ ಮೇಯರ್ ಅವ್ರ ವಾರ್ಡಲ್ಲಿ ಇಂಥ ದುಸ್ಥಿತಿ ನೋಡೋಕ್ಕೆ ನಮಗೆ ಅಸಹ್ಯ ಅನ್ನಿಸ್ತಿದೆ. ಯಾಕಂದರೆ 1 ವಾರದಲ್ಲಿ ನಾನು ಸುಮಾರು ಅವ್ರಿಗೆ 2 ಸಲ ಕಾಲ್ ಮಾಡಿದ್ದೀನಿ. 2 ಸಲ ಕಾಲ್ ಮಾಡಿದಾಗ ನಾಳೆ ಮಾಡಿಸ್ತೀನಿ ನಾಡಿದ್ದು ಮಾಡಿಸ್ತೀನಿ ಅಂತಂದ್ರು ಇನ್ನೂವರೆಗೂ ಅವರು ಸ್ಪಂದನೆ ಕೊಟ್ಟಿಲ್ಲ. ನೆನ್ನೆ ಮತ್ತೆ ನಾನು ವಿಡಿಯೋ ಮಾಡಿದೆ, ಮೀಡಿಯಾದವ್ರಿಗೆ ಕರೆಸಿದ್ದೆ. ಇದು ಮತ್ತೆ ನಾನು ವಿಡಿಯೋ ಮಾಡಿ ಕಮಿಷನರ್ ಸಾಹೇಬ್ರಿಗೆ ನೆನ್ನೆ ನಾನು ಮಾತಾಡಿದೆ. ನೆನ್ನೆ ಅವ್ರು ಫೋನ್ ರಿಸೀವ್ ಮಾಡಿಲ್ಲ. ಇವತ್ತು ಫೋನ್ ರಿಸೀವ್ ಮಾಡಿದ್ರು. ಅವ್ರೇನು ಹೇಳಿದ್ರು, ಇಮಿಡಿಯೇಟ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ನೆನ್ನೆ ಸೆಕ್ಷನ್ ಆಫೀಸರು ಮತ್ತು ಇಂಜಿನಿಯರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇದು ಟೆಂಪ್ರರಿ ಸೊಲ್ಯೂಷನ್ ಬೇಡ, ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಂತ ನಾವು ಹೇಳಿದ್ದೀವಿ. ಸೊ ಆ ಟೆಂಪ್ರರಿ ಸೊಲ್ಯೂಷನ್ ಬೇಡ ಅಂತಂದರೆ ಇವಾಗ ಇಲ್ಲಿ 15 ಫೀಟಿಂದು ಪೈಪ್ ಹಾಕಬೇಕಾಗಿದೆ. ಯಾಕಂದರೆ ಇದು ಹಳಿ ಲೈನ್ ಇರೋದ್ರಿಂದ ಇಲ್ಲಿ ಹೊಸ ಪೈಪ್ ಲೈನ್ ಹಾಕಬೇಕಾಗಿದೆ. ಹಿಂಗಾಗಿ ಇದು ಸಮಸ್ಯೆ ಇದು ಪರ್ಮನೆಂಟ್ ಆಗಿ ಬಗೆಹರಿಸಬೇಕಪ್ಪ ಅಂತ ಪೈಪ್ ಲೈನ್ ಚೇಂಜ್ ಮಾಡಬೇಕಾಗಿದೆ. ಇನ್ನೇ ಕೂಡ ಕಮಿಷನರ್ ಸಾಹೇಬ್ರು ಹೇಳಿದ್ರು. ಸೊ ಅವ್ರ ಜೊತೆ ಮಾತಾಡಿದಾದ್ಮೇಲೆ ಸೆಕ್ಷನ್ ಆಫೀಸರ್ ಕಾಲ್ ಮಾಡಿದ್ರು ನನಗೆ ಇನ್ನೇ ಈಗ. ಸೊ ಅವ್ರ ಸೆಕ್ಷನ್ ಆಫೀಸರ್ ಏನು ಹೇಳಿದ್ರು, ಇವತ್ತು ಅಮಾವಾಸ್ಯೆ ಇರೋದ್ರಿಂದ JCB ಸ್ವಲ್ಪ ಪೂಜೆದಲ್ಲಿದ್ದಾವೆ, ಇವತ್ತೊಂದು ದಿವಸ ಬಿಡೋಣ ಸರ್, ನಾಳೆ ಎಷ್ಟೊತ್ತಿದ್ರು 9-9ವರೆಗೆ ಇಲ್ಲಿ ಬಂದು ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ, ಲೈನನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿ ಪೈಪ್ ಎಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಹೇಳಿದ್ದೀನಿ, ಇವತ್ತು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಜನ ಕೂಡ ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀನಿ ಅಂತೇಳಿ ನನಗೆ ನೆನ್ನೆ ಹೇಳಿದರು. ಸೊ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ, ನಾವು ನಿಮ್ಮ ಜೊತೆ ಬರ್ತೀವಿ ಅಂತೇಳಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಇಲ್ಲ ನಾನು ಕಮಿಷನರ್ ಅವರಿಗೆ ಮತ್ತು ಮೇಯರ್ ಅವರಿಗೆ ಮಾತು ಹೇಳಿದ್ದೀನಿ, ಇವತ್ತೊಂದು ದಿವಸ ಕಾಯೋಣ, ಇವತ್ತು ಬರ್ಲಿಕ್ಕಂದ್ರೆ ನಾಳೆ ನಾವು ಎಷ್ಟೊತ್ತಿದ್ರು ಇದು ರೋಡ್ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡೋಣ ಅಂತೇಳಿ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳಿದಾಗ, ಇಲ್ಲ ಸರ್ ಪ್ರೊಟೆಸ್ಟ್ ಏನು ಬೇಡ, ನಾನು ಎಷ್ಟೊತ್ತಿದ್ರು ನಾನು ಇದು ನಾಳೆ 9-9ವರೆಗೆ ನಾನು ಮಾಡಿಸ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇದು 2 ದಿವಸದಿಂದ ಆದಂಥ ಸಮಸ್ಯೆ. ಇಲ್ಲಿ ಸಾಕಷ್ಟು ನಿವಾಸಿಗಳಿದ್ದಾರೆ, ಅಕ್ಕಪಕ್ಕದಲ್ಲಿ ಸ್ಕೂಲ್ಗಳಿದ್ದಾವೆ. ಇದರಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಮಕ್ಕಳ ಒಂದು ಜವಾಬ್ದಾರಿ ಅಂತ ಪೇರೆಂಟ್ಸ್ಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಇದರಿಂದ ಅವ್ರ ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳುತ್ತವೆ. ಇದು ಯಾಕೆ ಕಮಿಷನರ್ಗಳು ಮತ್ತು ಈ ಮಹಾನಗರ ಪಾಲಿಕೆ ಸದಸ್ಯರಂತ ಇವ್ರು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸೋತಾ ಇಲ್ಲ? ಏನಾದರೂ ಇದ್ರ ಹಿಂದೆ ನೀವು ಬಂದಿರೋಂಥ ಏನಾದ್ರು ರಾಜಕೀಯ ನಡೆಸ್ತಾ ಇದ್ದಾರೋ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಅಂತ
ಏನಾರು ಅನ್ಕೊಂಡಿದಾರೋ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಖಂಡಿತವಾಗಿ ಸರ್, ಇಲ್ಲಿ 2 ಸ್ಕೂಲ್ ಇದಾವೆ. ಒಂದು ಎಕ್ಸಲೆಂಟ್ ಕೋಚಿಂಗ್ ಕ್ಲಾಸ್ ಇದೆ, ಇನ್ನೊಂದು ಇಲ್ಲಿ ಸಂಕಲ್ಪ ಸ್ಕೂಲ್ ಅಂತ ಇದೆ. ಇಲ್ಲಿ ಎಕ್ಸಲೆಂಟ್ ಸ್ಕೂಲ್ ಅಲ್ಲಿ ಸುಮಾರು ಒಂದು 200-300 ಮಕ್ಕಳು ಓದ್ತಿದ್ದಾರೆ. ಹಾಸ್ಟೆಲ್ ಕೂಡ ಇಲ್ಲೇ ಇದೆ. ಇದು ಅವ್ರ ಆರೋಗ್ಯದ ಮೇಲೂ ಪರಿಣಾಮ ಆಗುತ್ತೆ. ಯಾಕಂದ್ರೆ 2 ಸ್ಕೂಲ್ ಇರೋದ್ರಿಂದ, ಮತ್ತೆ ಅಷ್ಟೇ ಅಲ್ಲದೆ ಈ ನೀರ್ ಹರಿದು ಎಲ್ಲಿ ಹೋಗಕ್ ಜಾಗ ಇಲ್ಲ, ಮುಂದೆ ಎಲ್ಲಿ UGD ಲೈನ್ ಇಲ್ಲ. ಹೋಗಿ ಅಲ್ಲಿ ಶಿವನಗರ ಅನ್ನೋದು ಒಂದು ಏರಿಯಾ ಇದೆ. ಅಲ್ಲಿ ಸುಮಾರು ಒಂದು 50-60 ಮನೆ ಇದಾವೆ. ಅಲ್ಲಿ ಸುತ್ತಮುತ್ತ ಎಲ್ಲಾ ಕಂಪೌಂಡ್ಗೆ ಹೋಗಿ ನೀರ್ ಹಂದ್ಕೊಂಡು ನಿಂತಿದೆ. ಅಲ್ಲಿ ತುಂಬಾ ಗಲೀಜ್ ನೀರ್ ಬರ್ತಾ ಇದೆ, ಗಲೀಜ್ ವಾಸನೆ ಬರ್ತಾ ಇದೆ. ಯಾರು ಬಾಗಲ ತಕೊಂಡು ಕಿಟಕಿ ತಗೊಂಡು ಕೂಡಲಂತ ಪರಿಸ್ಥಿತಿ ಇದೆ. ಇವಾಗ ನೀವೇನು ಹೇಳಿದ್ರಿ, ಇದು ರಾಜಕೀಯ ನೋಡಿ, ರಾಜಕೀಯ ಅಂತ ಏನಿಲ್ಲ ಇದ್ರಾಗ, ಇದು ಪಬ್ಲಿಕ್ ಇಶ್ಯೂ ಇದೆ. ನಾವು ಆಮ್ ಆದ್ಮಿ ಪಕ್ಷದವ್ರು ನಾವು ಧ್ವನಿ ಎತ್ತಿದೀವಿ. ಇಲ್ಲಿ ಜನ ಕೂಡ ಧ್ವನಿ ಎತ್ತಬಹುದು, ಬೇರೆ ಪಕ್ಷದವರು ಕೂಡ ಧ್ವನಿ ಎತ್ತಬಹುದು. ಇಲ್ಲಿ ವಾರ್ಡಿನ ಕಾರ್ಪೊರೇಟರ್ ಕರಡಿ ಅವರು ಬಿಜೆಪಿ ಕಾರ್ಪೊರೇಟರ್, ಬಿಜೆಪಿ ಇಲ್ಲಿ ಕಾರ್ಯಕರ್ತರು ಇರ್ತಾರೆ. ಅವರು ಕೂಡ ಬಂದು ಪ್ರೊಟೆಸ್ಟ್ ಮಾಡ್ಬೋದು. ಯಾಕೆ ಮಾಡಿಲ್ಲ? ಇದು ಅವ್ರ ವಾರ್ಡ್ ಅಲ್ಲ, ಬರ್ಬೋದಾಗಿತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ. ಕರಡಿ ಅವರು ಇಲ್ಲಿ ಬಿಜೆಪಿ ಕಾರ್ಪೊರೇಟರ್ ಇದ್ದಾರೆ, ಅವ್ರ ಮೇಯರ್ ಕೂಡ ಇದ್ದಾರೆ. ಈ ಒಂದು ವಾರ್ಡಿನ ಬಿಜೆಪಿ ಕಾರ್ಯಕರ್ತರು ಎಲ್ಲ ಹೋಗಿದ್ದಾರೆ, ಸತ್ತೋಗಿದಾರಾ? ಅವರು ಬಂದು ಪ್ರೊಟೆಸ್ಟ್ ಮಾಡಬಹುದಾಗಿತ್ತು. ಒಂದು ವಾರದಿಂದ ಇದು ಯಾರು ನೋಡ್ತಾ ಇಲ್ಲ, ಯಾರು ಧ್ವನಿ ಎತ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷ ಗಮನಕ್ಕೆ ಬಂದ್ರೆ ಯಾವುದೇ ವಾರ್ಡಿಗಿರ್ಲಿ, ಕೇವಲ ವಾರ್ಡ್ ನಂಬರ್ 5 ಅಷ್ಟೇ ಅಲ್ಲ, ಬಿಜಾಪುರದಲ್ಲಿರುವಂತ ಎಲ್ಲಾ 35 ವಾರ್ಡ್ಗಳಲ್ಲಿ ಧ್ವನಿ ಎತ್ತುತ್ತಾ ಇದೆ. ಧ್ವನಿ ಎತ್ತುದಷ್ಟೇ ಅಲ್ಲದೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಮಾಡುತ್ತೆ. ಇಲ್ಲೇನು ರಾಜಕೀಯ ಇಲ್ಲ, ರಾಜಕೀಯ ಇದ್ರೆ ಬರ್ಲಿ, ಎಲ್ಲರೂ ಬರ್ಲಿ. ಇಲ್ಲೇನ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷ ಒಬ್ಬನೇ ಅಡ್ಡಾಡೋದಿಲ್ಲ. ಇಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಅಡ್ಡಾಡ್ತಾರೆ, ಮೇಯರ್ ಅವರು ಅಡ್ಡಾಡ್ತಾರೆ, ಕಾಂಗ್ರೆಸ್ ಅವರು ಅಡ್ಡಾಡ್ತಾರೆ, MB ಪಾಟೀಲ್ರು ಅಡ್ಡಾಡ್ತಾರೆ, ಯತ್ನಾಳ್ ಅವರು ಅಡ್ಡಾಡ್ತಾರೆ. ಹೀಗಾಗಿ ಇಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ. ಯತ್ನಾಳ್ ಅವರಿಗೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೋಗ್ತಾ ಇಲ್ಲ, ಅವ್ರು ಸ್ಮಾರ್ಟ್ ಸಿಟಿ ನಾನು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಮಾಡಿದೀನಿ ನಾನು ಬಿಜಾಪುರ ಅಂತ ಹೇಳ್ತಾರಲ್ಲ, ಯತ್ನಾಳ್ ಅವ್ರು ದಯವಿಟ್ಟು ಬಂದು ಇಲ್ಲಿ ನೋಡ್ಬೇಕು. ನಾವು ನಿಮ್ಮ ಕಾರ್ಪೊರೇಟ್ಗಳಿಗೆ ಕೆಲಸ ಹಚ್ಚಬೇಕು. ಸುಮ್ಮನೆ ನೀವು ಬೇರೆ ಜಿಲ್ಲೆಗಳು ಹೋಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋದು ಬಿಟ್ಟು, ನಿಮ್ಮ ಆರಿಸಿ ಬಂದಂತ ಬಿಜೆಪಿ ಕಾರ್ಪೊರೇಟರ್ಗಳನ್ನ, ಮೇಯರ್ ಅನ್ನ ಇಲ್ಲಿ ಕೆಲಸ ಮಾಡ್ಬೇಕು ಅಂತ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ವಾರ್ಡ್ ಯಾವ ರೀತಿ ಅಭಿವೃದ್ಧಿ ಆಗಿದೆ, ನಗರ ಯಾವ ರೀತಿ ಅಭಿವೃದ್ಧಿ ಆಗಿದೆ. ಯಾಕಪ್ಪ ಅಂದ್ರೆ ಒಂದೇ ವಾರ್ಡ್ ಅಭಿವೃದ್ಧಿ ಮಾಡಕ್ಕೆ ಇವ್ರ ಕೈಲಿ ನೀಗ್ತಾ ಇಲ್ಲ. ಅದು ಅವ್ರ ಮಹಾನಗರ ಪಾಲಿಕೆ ಸದಸ್ಯರ ಜೊತೆಗೆ ಅವ್ರ ಮೇಯರು ಒಂದು ಒಳ್ಳೆ ಪ್ರಭಾವಿ ಇದ್ರೊಳಗಿದ್ದಂಥ ಪೋಸ್ಟಿಂಗ್ ಅಲ್ಲಿ ಇರುವಂತ ವ್ಯಕ್ತಿ. ಅಂತ ವ್ಯಕ್ತಿ 2 ದಿವಸದಿಂದ ನೀವು ಇಷ್ಟು ಮನವಿ ಮಾಡಿದ್ರು ಕೂಡ ಈ ಕೆಲಸನ ಮಾಡ್ತಾ ಇಲ್ಲ ಅಂದಮೇಲೆ ಇದ್ರ ಬಗ್ಗೆ ನೀವು ಏನ್ ಪ್ರಸ್ತಾಪನೆ ಮಾಡ್ತೀರಿ? ಮುಂದೆ ಯಾವ ರೀತಿ ಎಚ್ಚರಿಕೆಯನ್ನು ಕೊಡ್ತೀರಿ? ಯಾವ ರೀತಿ ಹೆಜ್ಜೆನ ಇಡ್ತೀರಿ? ನೋಡ್ರಿ, ಮೇಯರ್ ಆದಂತವ್ರು ಕೇವಲ ಈ ಒಂದು ವಾರ್ಡಿಗೆ ಸೀಮಿತರಾಗಿರಲ್ಲ. ನಮ್ಮ ವಿಜಯಪುರ ನಗರದಲ್ಲಿರುವಂತ ಎಲ್ಲಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ 35 ವಾರ್ಡ್ಗಳಿಗೆ ಅವ್ರು ಮೇಯರು. ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಅಂದ ತಕ್ಷಣ ಅವರು ಪ್ರತಿಯೊಂದು ವಾರ್ಡ್ದಲ್ಲಿ ಅವರು ಇದನ್ನ ನೋಡ್ಬೇಕಾಗುತ್ತೆ. ಇವಾಗ ಸ್ವತಃ ಅವ್ರ ವಾರ್ಡಲ್ಲಿ ಈ ಸಮಸ್ಯೆ ಬಂದಿದೆ. ನಾನು ಫೋನ್ ಮಾಡಿ ಹೇಳಿದಾಗ ಅವರು ಮಾಡಿಸ್ತೀನಿ ನಾಳೆ ಅಂತ ಅಷ್ಟು ಹೇಳಿದ್ರು. ನಿನ್ನೆ ಮೀಡಿಯಾದವರು ಲೈವ್ ನಲ್ಲಿ ಕೇಳಿದಾಗ ಅದೇನ್ರಿ ಆ ಸಮಸ್ಯೆ ಆಗ್ತಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಆಗ್ತಿರ್ತಾವ ಅಂದ್ರೆ ಮತ್ತೆ ಬಗೆಹರಿಸ್ಬೇಕಲ್ಲ. ನಾನು ಒಪ್ಕೋತೀನಿ, ಈ ತರ ಎಲ್ಲ ಡ್ರೈನೇಜ್ ಓವರ್ ಲೀಕ್ ಆಗ್ತಿರ್ತದ, ಓವರ್ಫ್ಲೋ ಆಗ್ತಿರ್ತದೆ. ಬಟ್ ಅದನ್ನ ಸೊಲ್ಯೂಷನ್ ತಗೋಬೇಕಲ್ಲ. ಸಮಸ್ಯೆ ಬಂದ್ರೆ ಸೊಲ್ಯೂಷನ್ ತಗೋಬೇಕು. ಇವಾಗ ಅವ್ರಿಗೆ ಹೇಳೇ 1 ವಾರ ಆಗಿದೆ. 1 ವಾರ ಆದ್ರೂ ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರೇನು ಇದು ಆಮ್ ಆದ್ಮಿ ಪಕ್ಷ ಧ್ವನಿ ಎತ್ತಿದ್ದಾರೆ ಅಂತೇಳಿ ಮಾಡ್ತಾ ಇಲ್ವೋ? ಅದು ಅವ್ರಿಗೆ ನಾವು ಕೇಳ್ಬೇಕು, ಮೀಡಿಯಾದವ್ರು ಕೇಳ್ಬೇಕಾಗಿದೆ. ಬಟ್ ಕಮಿಷನರ್ ಸಾಹೇಬ್ರು ಯಾವತ್ತು ನಾವು ಹೇಳಿದಾಗ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಯಾವುದೇ ಒಂದು ನಾವು ಆಮ್ ಆದ್ಮಿ ಪಕ್ಷ ವತಿಯಿಂದ ನಾವು ಕಮಿಷನರ್ ನಾವು ಸಮಸ್ಯೆ ಹೇಳಿದಾಗ ಅವ್ರು ಇಮಿಡಿಯೇಟ್ ಸಾಲ್ವ್ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇವಾಗಲೂ ಕೂಡ ಕಮಿಷನರ್ ಅವರೇ ನಮಗೆ ಭರವಸೆ ಕೊಟ್ಟಿದ್ದಾರೆ ಹೊರತು ಮೇಯರ್ ಅವರು ನಮಗೆ ಭರವಸೆ ಕೊಟ್ಟಿಲ್ಲ. ಅವ್ರು ಕೊಟ್ಟು 1 ವಾರ ಇತ್ತು, ಇನ್ನೂವರೆಗೂ ಅವ್ರು ಕೆಲಸ ಮಾಡ್ತಿಲ್ಲ. ಸೊ ಇವಾಗ ಕಮಿಷನರ್ ಕೂಡ ಹೇಳಿದ್ದಾರೆ, ನಾಳೆ ಎಷ್ಟೊತ್ತಿದ್ರು 9:09 ಇಲ್ಲಿ ನಾವು ಮಿಷಿನ್ ಕಳಿಸ್ತೀವಿ, ಇದು ಕೆಲಸನ ಶುರು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾದ್ರೆ ಈ ಸಂಬಂಧಪಟ್ಟಂತೆ ಈ ಒಂದು ವ್ಯವಹಾರಕ್ಕೆ ಇದು ಒಂದು ಕಾರಣಕ್ಕೆ ಮೇಯರ್ ಆದಂತ ಅವ್ರು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ ವಹಿಸ್ತಾ ಇದಾರಂತ ನಿಮ್ಗೆ ನೋಡ್ರಿ, ನಮ್ಮ ನಗರ ಶಾಸಕರು ಯತ್ನಾಳ್ ಹೇಳ್ತಾರೆ, ವಿಜಯಪುರ ನಗರದಲ್ಲಿ ನಾ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಾನು ಆರಿಸಿ ತಂದಂತ ಬಿಜೆಪಿ ಕಾರ್ಪೊರೇಟರ್ಗಳು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಇವಾಗ ಕರಡಿ ಅವರು ಯತ್ನಾಳ್ ಅವರ ಆಪ್ತರಾಗಿದ್ದಾರೆ. ಅವರ ಒಂದು ಸಹಯೋಗದಿಂದ ಇವತ್ತವರು ಮೇಯರ್ ಆಗಿದ್ದಾರೆ. ಸೊ ಅವ್ರ ಸಹಯೋಗದ ಮೇಯರ್ ಆಗಿದ್ದಾರೆ ಅಂದ ತಕ್ಷಣ ಇಮಿಡಿಯೇಟ್ ಒಂದು ಪಬ್ಲಿಕ್ ಇಶ್ಯೂ ಬಂದಾಗ, ಒಂದು ಪಬ್ಲಿಕ್ ಒಂದು ಯಾವುದೇ ಒಂದು ಸಮಸ್ಯೆ ತಗೊಂಡು ಹೋದಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡುವಂತ ಕೆಲಸ ಮೇಯರ್ದಾಗುತ್ತೆ. ಅವ್ರ ಕಾರ್ಪೊರೇಟರ್ ಕೂಡ ಇದು. ಮೇಯರ್ ಆದ್ಮೇಲೆ ಇಲ್ಲಿ ಫಸ್ಟ್ ಅವರು ಈ ವಾರ್ಡಿನ ಕಾರ್ಪೊರೇಟರ್ ಮೊದಲು ಇಲ್ಲಿ ಬಂದು ನೋಡ್ಕೊಂಡು ಇದು ಕೆಲಸ ಮಾಡಿಸುವಂತ ಇಮಿಡಿಯೇಟ್ ಆಕ್ಷನ್ ಅವ್ರು ತಗೋಬೇಕಾಯ್ತು. ನಾನು ಹೆಂಗಿಲ್ಲ ಇಲ್ಲಿ ಡೈಲಿ ಬಂದು ನಾನು ಇಲ್ಲಿ ಮಾಡ್ತಾ ಇದೀನಿ, ಆ ರೀತಿಯಲ್ಲಿ ಅವ್ರು ಇಮಿಡಿಯೇಟ್ ಅವ್ರ ಹತ್ರ ಪವರ್ಸ್ ಇದೆ, ಅವ್ರ ಹತ್ರ ಅಧಿಕಾರ ಇದೆ, ಅವ್ರು ಬೇಕಾದಾಗ ಮಾಡಿಸ್ಬೋದಾಗಿತ್ತು. ಅವ್ರು ಇನ್ನೂವರೆಗೂ ಅವ್ರು ಮಾಡಿಸಿಲ್ಲ. ಕಮಿಷನರ್ ಭರವಸೆ ಕೊಟ್ಟಿದ್ದಾರೆ, ನಾಳೆ ಎಷ್ಟೊತ್ತಿಗೆ ಮಾಡಿಸ್ತಾರಂತೆ. ಹಿಂಗಾಗಿ ಕಾರ್ಪೊರೇಟರ್ ಅವರು ಇಲ್ಲಿ ಬೇಜವಾಬ್ದಾರಿತನದಿಂದ ತೋರಿಸಿದ್ದಾರೆ, ಇಮಿಡಿಯೇಟ್ ಸ್ಪಂದನೆ ಮಾಡಿಲ್ಲ. ಈ ವಾರ್ಡ್ ನಾನು ಕೂಡ ಇದ್ದೀನಿ, ನಮ್ಮ ಮನೆ ಕೂಡ ಇದೇ ವಾರ್ಡ್ನಲ್ಲಿ ಬರುತ್ತೆ. ನಾವು ವಾರ್ಡಿನ ಒಬ್ಬ ಸದಸ್ಯನಾಗಿ ಮತ್ತೆ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಒಬ್ಬ ಪಬ್ಲಿಕ್ ರಿಪ್ರೆಸೆಂಟೇಷನ್ ಆಗಿ ನಾನು ಪ್ರಶ್ನೆ ಕೇಳಿದ್ದೀನಿ, ಅದು ಅವರು ಸ್ಪಂದನೆ ಮಾಡಿಲ್ಲ. ಸೊ ಇದು ಒಂದು ಅವರು ಬೇಜವಾಬ್ದಾರಿತನ ತೋರಿಸುತ್ತೆ ಇಲ್ಲಿ. ಇದು ನೋಡ್ತಾ ಇದ್ರೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಭೂಪೇಶ್ ಅಣ್ಣ ಇವರು ಮಾಡಿರುವಂತಹ ಆರೋಪಗಳು ಸಾಕಷ್ಟು ಬಾರಿ
ಇಲ್ಲಿ ಯತ್ನಾಳವ್ರು ಇದ್ದಾರೆ, ಶಾಸಕರಂತ ಯತ್ನಾಳವ್ರು ಇದ್ದಾರೆ. ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಸ್ಮಾರ್ಟ್ ವರ್ಕ್ ಆಗಿ ಮಾಡ್ತೀನಿ, ಎಲ್ಲಾ ರೀತಿ ಕೆಲಸಗಳು ಮಾಡ್ತೀನಿ, ನಮ್ಮ ಕಾರ್ಪೊರೇಟರ್ ಮುಖಾಂತರ ಮಾಡಿಸ್ತೀನಿ ಅನ್ನುವಂಥ ಒಂದು ಮೂಢನಂಬಿಕೆ ಮತ್ತು ಒಂದು ಭರವಸೆಯನ್ನು ಏನು ಕೊಟ್ಟಿದ್ರು ಆ ಭರವಸೆಗಳು ಯಾವುದೇ ಈಡೇರಿಸ್ತಾ ಇಲ್ಲ ಅಂತ ಮಾನ್ಯ ಶಾಸಕರ ಮೇಲೆ ಮತ್ತು ಇಲ್ಲಿ ಇದ್ದಂಥ ಸದಸ್ಯರ ಮೇಲೆ ನೇರವಾದಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇರ್ಫಾನ್ ಜೊತೆ ಆಸಿಫ್ ತಾಳಿಕೊಟ್ಟಿ, ವಿಜಯಪುರ. ಪೂರ ಇವಷ್ಟು ನೀರು ನಿಂದಾಗತ್ತವೆ, ಎಲ್ಲಿ ಮುಂದೆ ಹೋಗಿ ಆಗಿಲ್ಲ. ಹಿಂಗೆ ಒಳಗಡೆ ಹೋಗ್ತದೆ ನೀರು, ಒಳಗಡೆ ಹೋಗಿ ಅಲ್ಲೆಲ್ಲ ನಿಂದಾಗ್ತದೆ ನೀರು. ಆ ಮನೆ ಬಲ್ಲಿ ನಿಂದ್ರಾಗತ್ತವೆ, ಇಲ್ಲಿ ನಿಂದ್ರಾಗತ್ತವೆ, ಆ ಕಡೆ ಎಲ್ಲ ನಿಂದ್ರಾಗತ್ತವೆ. ಪೂರ ರೋಡೇ ಬ್ಲಾಕ್ ಆಗಿಬಿಟ್ಟದ್ರಿ, ಪೂರ ನೀರು ನಿಂತ್ಬಿಟ್ಟದೆ. ಅಷ್ಟು ಇದೇನು ಮನೆ ಕಾಣುತ್ತೆ, ಬೆಳಿ ಮನೆ. ಇದು ಬೆಳಿ ಮನೆ ಪಕ್ಕದಲ್ಲಿ ಆಜು ಬಾಜು ಅಷ್ಟು ಡ್ರೈನೇಜ್ ನೀರು, ವಾಸನೆ, ಫುಲ್ ವಾಸನೆ. ಮುಸ್ಲಿಂ ಅಂತ ಒಂದು ಇದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟದೆ. ಸ್ಕೂಲ್, ಸಂಕಲ್ಪ ಸ್ಕೂಲ್, ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವರ ಆರೋಗ್ಯದ ಮೇಲೂ ಪರಿಣಾಮ ಇದು. ಆರೋಗ್ಯದ ಪರಿಣಾಮ. ಅಲ್ಲಿ ಹಾಸ್ಟೆಲ್ ಇದೆ, ಅದು ಎಕ್ಸಲೆಂಟ್ ಹಾಸ್ಟೆಲ್, ಕೋಚಿಂಗ್ ಇದೆ, ಹಾಸ್ಟೆಲ್ ಇದೆ. ಸುಮಾರು ಒಂದು 200-300 ಮಕ್ಕಳಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಸೊ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಇದೆ. ನಾಳೆ ಏನಾದರೂ ಆದರೆ ಯಾರು ಕಾರ್ಪೊರೇಟರ್ ಬರ್ತಾರೋ ಏನು, ಯಾರು ಕಮಿಷನರ್ ಬರ್ತಾರೆ, ಇವರು ಇದು ಆರೋಗ್ಯ ಇದು ನೋಡೋಕ್ಕೆ ಯಾರೂ ಬರೋಂಗಿಲ್ಲ. ಹೀಗಾಗಿ ಇಂಥ ಸಮಸ್ಯೆ ವಿಜಯಪುರದ ಎಲ್ಲೇ ಇರಲಿ, ಇಂಥ ಸಮಸ್ಯೆ ಎಲ್ಲಿ ಆಗಲೇ ನೋಡ್ಕೋಬೇಕು. ಸಮಸ್ಯೆ ಬರ್ತಿರ್ತಾವೆ, ಸಮಸ್ಯೆ ರಿಸಾಲ್ವ್ ಮಾಡಬೇಕು, ಸೊಲ್ಯೂಷನ್ ತರ್ಕೋಬೇಕು. ಅದು ಆಗಿದೆ ರೀ, ಅದು ಏನು ಆಗ್ತದೆ ರೀ ಅಂತಂದರೆ ಇಂಥ ಉಡಾಫೆ ಉತ್ತರ ಮೇಯರ್ ಅವರು ಕೊಡಬಾರ್ದಾಗಿತ್ತು. ನೆನ್ನೆ ಅವ್ರು ಕೊಟ್ಟಿದ್ದಾರೆ. ಹೀಗಾಗಿ ಇಂಥ ಸಮಸ್ಯೆ ಯಾವುದೇ ವಾರ್ಡಲ್ಲಿ ಬರಲಿ, ಯಾವುದೇ ವಾರ್ಡ್ ಇಮಿಡಿಯೇಟ್ ಅವ್ರ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಸಾಲ್ವ್ ಮಾಡುವಂಥ ಪ್ರಯತ್ನ ಕಾರ್ಪೊರೇಷನ್ ಅಧಿಕಾರಿಗಳಾಗಲಿ, ಮೇಯರ್ಗಳಾಗಲಿ, ಕಮಿಷನರ್ ಆಗಲಿ ಇದನ್ನು ಸ್ಪಂದಿಸಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಆ ಮನೆ ಪಕ್ಷದ ವತಿಯಿಂದ.